ಒಂದು. ಸರ್, ಈಗ ಈ ಪ್ರಶ್ನೆ ನಿಮಗೂ ಮತ್ತು ಧ್ರುವ ಅವ್ರದ್ದು. ಆರಂಭದಿಂದಲೇ ಹೇಳ್ತಾ ಇದ್ರಿ ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅನ್ನೋಂಥದ್ದಲ್ಲಿ ಇದು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ರೆ? ಡಿಸೆಂಬರ್ನಲ್ಲೇ ಹೇಳಿ ಬರ್ತಾ ಇದೆಯಾ ಹೇಗೆ ಅನ್ನೋಂಥದ್ದು ಕನ್ಫರ್ಮೇಶನ್? ಡಿಸೆಂಬರ್ ಅಲ್ಲಿ ಬರುತ್ತೆ, 100% ಬರುತ್ತೆ. ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ ಅನ್ನೋಂಥದ್ದು. ಟೀಸರ್ ಬಿಟ್ಟಿರೋದು ಯಾವಾಗಲೂ ಟೀಸರ್ ಬಿಟ್ಟಿದ್ದೇವೆ ಡಬ್ಬಿಂಗ್. ಐ ಥಿಂಕ್ ನೀವು ಒಂದು ವರ್ಷದಿಂದ ಟೀಸರ್ ಬಿಟ್ಟಿದ್ದೀವಿ, ಯುದ್ಧ ಶುರು ಮಾಡೋಣ ಅಂತ. ಅವಾಗಲೇ 1 ಇಯರ್ ಹಿಂದೆನೆ ಕೊನೆಯಿಂದ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿದ್ದೀವಿ. ಜನ ಬಂದು ನಿಂತ ನೋಡ್ಬೇಕು, ಅದಕ್ಕೆ ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದ್ದೀನಿ, ವಾರ್ ಬಿಗನ್ಸ್. ಸ್ಟಾರ್ಟಿಂಗ್ ಇಂದ ಅದೇ ಇದರಲ್ಲಿ ಹೋಗಿದೆ. ಸೊ ಡಿಸೆಂಬರ್ಗೆ ಬರ್ತೀವಿ. ಧ್ರುವ ಸರ್, ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ವಿಚಾರಕ್ಕೆ? ಫೀಲ್ಡ್ ಇಳಿದ ಮೇಲೆ ಯುದ್ಧ ಮಾಡಲೇಬೇಕು ಅಲ್ವಾ? ಸತ್ರ ವೀರಮರಣ, ಗೆದ್ರೆ ಸಿಂಹಾಸನ, ಯುದ್ಧ ಶುರು ಮಾಡೋಣ. 17 ಕೋಟಿ ಸರ್, ಇಷ್ಟು ದೊಡ್ಡ 17 ಕೋಟಿ 70 ಲಕ್ಷ ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ಸೇಲ್ ಆಗಿರುವಂಥದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ? ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಅನ್ನೋದು? ಮೊದಲನೇದಾಗಿ ಸಾಂಗ್ಸ್ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ ಹಿಂದೆ ಐ ಥಿಂಕ್ ಆನಂದ್ ಅವರು ಮತ್ತೆ ಸಾಮಣ್ಣ ಇದ್ದಾರೆ. ನಮ್ಮ ಸಿನಿಮಾ ಏನಾದ್ರು ಯಾವುದು ಅಡ್ಡ ಆಗಲಿ ಆ್ಯಂಡ್ ವಿಲನ್ ಆಗಲಿ ಎಲ್ಲ ಅವ್ರ ಹತ್ರನೇ ಇದೆ. ಸಾಮಣ್ಣ ಲಾಸ್ಟ್ಗೆ ಸಾಯ್ತಾ ನಮ್ಮ ಸಿನಿಮಾದ ಅದವರು? ನಮ್ದು ಯಾವುದೂ ಇಲ್ಲ, ಹಿಟ್ ಆಗಿವಂತೆ. ಓಕೆ, ಸೊ ದೇನ್ ಒಂದು. ಆಮೇಲೆ ಧ್ರುವರ್ದು ಅದು ಹಿಟ್ಟು, ಹೋಗ್ರು ಅದು ಇಷ್ಟು, ಅದು ಹಿಟ್ಟಾಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ಟಾಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಏನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ, ಸಿಂಗರ್ಗಳ ಕೈಲಿ ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸ್ ಹೆಂಗೆ ಅಂತಂದರೆ, ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿದ್ಸಿರಾ ಮಾಡ್ತಾರೆ, ಹಿಂದಿ ಬಿ ಫ್ರಾಂಕ್ ಅಂತ ಆಡ್ತಾರೆ, ಓಕೆ, ಮಲಯಾಳಮು ವಿಜಯ್ ದಾಸ್ ಆಡ್ತಾರೆ. ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ 260 ಜನ ಮೇಲೆ ಮಾಡಿದ್ವಿ. ಅದಲ್ಲದೆ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ 3 ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ 3 ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರೋ ಮಗ ನಮ್ಮ ರಿಕ್ಕಿ ಅದಾದಮೇಲೆ ತೋಫಿಕ್ ಕುರೇಶ್ ಅವ್ರು ಮಾಡಿದ್ರು. ಅಂದರೆ ಈ ಥರ ಒಂದೊಂದು ಟೀಮ್ ಬರೀ 3 ಜನ ರಿದಮ್ ಮಾಡೋಕ್ಕೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ, 60 ಜನ. ಹಂಗೆ ಹಾಕಿದ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದ್ರೆ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು. ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು. ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.